ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಅಮೆರಿಕದ ಟ್ಯಾರಿಫ್ಗಳಿಂದ ಸಮಸ್ಯೆಗೆ ತುತ್ತಾಗ್ತಾ ಇದ್ದ ನಾನಾ ದೇಶಗಳಿಗೆ ಮತ್ತು ಅಮೆರಿಕದಲ್ಲಿನ ಜನರಿಗೆ ಒಂದು ಸಣ್ಣ ಆಶಾದಾಯಕ ವಾತಾವರಣ ಉಂಟಾಗ್ತಿರೋ ತೀರ್ಪನ್ನ ಅಲ್ಲಿನ ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯದ ಈ ತೀರ್ಪು ಟ್ಯಾರಿಫ್ ಏರಿಕೆಯನ್ನ ಅಸಾಂವಿಧಾನಿಕ ಅಂತ ಕರೆದಿದೆ. ಅಷ್ಟೇ ಅಲ್ಲ, ಹೀಗೆ ತುರ್ತು ಪರಿಸ್ಥಿತಿಯ ಕಾನೂನುಗಳನ್ನು ಬಳಸಿಕೊಂಡು ಜಗತ್ತಿನ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹೇರುವ ಅಧಿಕಾರ ಅಮೆರಿಕದ ಅಧ್ಯಕ್ಷರಿಗೆ ಇಲ್ಲ ಅಂತ ಅಲ್ಲಿನ ಫೆಡರಲ್ ನ್ಯಾಯಾಲಯ ತನ್ನ ತೀರ್ಪಲ್ಲಿ ಹೇಳಿದೆ. ಹಾಗಾದ್ರೆ ಇನ್ನು ಮುಂದೆ ಟ್ಯಾರಿಫ್ಗಳು ರದ್ದಾಗ್ತವ? ನ್ಯಾಯಾಲಯದ ಈ ತೀರ್ಪನ್ನ ನಂತರ ಟ್ರಂಪ್ ಸರ್ಕಾರದ ಮುಂದಿರುವ ಆಯ್ಕೆಗಳೇನು? ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ಗಳು ಹೇಗೆ ಜಗತ್ತಿನ ನಾಯಕತ್ವದ ಬದಲಾವಣೆಗೆ ಕಾರಣ ಆಗ್ತವೆ? ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ, ಬನ್ನಿ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳಿಗೆ ಮತ್ತೊಂದು ಕಪಾಳ ಮೋಕ್ಷ ಉಂಟಾಗ್ತಾ ಇದೆ. ಈ ಹಿಂದೆ ಅಮೆರಿಕದ ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಪಟ್ಟ ನ್ಯಾಯಾಲಯ ಟ್ರಂಪ್ ಅವರ ಟ್ಯಾರಿಫ್ಗಳನ್ನು ಅಸಾಂವಿಧಾನಿಕ ಅಂತೇಳಿ ಕರೆದಿತ್ತು. ನ್ಯಾಯಾಲಯದ ಈ ತೀರ್ಪನ್ನು ಪ್ರಶ್ನಿಸಿ ಫೆಡರಲ್ ನ್ಯಾಯಾಲಯಕ್ಕೆ ಸರ್ಕಾರ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತ್ತು. ಈಗ ಅಲ್ಲಿ ಕೂಡ ಟ್ರಂಪ್ ಈ ರೀತಿಯ ಟ್ಯಾರಿಫ್ ಇರೋದಕ್ಕೆ ಯಾವ ಅಧಿಕಾರವನ್ನು ಹೊಂದಿಲ್ಲ ಅಂತ ಆ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ರಚನೆ ಆದ ನಂತರ ಜಗತ್ತಿನ ವಿರುದ್ಧ ಅವರು ಟ್ಯಾರಿಫ್ ಯುದ್ಧವನ್ನು ಸಾರಿದ್ರು. ಏಪ್ರಿಲ್ 2ನೇ ತಾರೀಕನ್ನ ವಿಮೋಚನಾ ದಿನ ಅಂತ ಘೋಷಿಸಿಕೊಂಡ ಟ್ರಂಪ್ ಅಮೆರಿಕಾಗೆ ಹೆಚ್ಚು ಸರಕುಗಳನ್ನು ಸರಬರಾಜು ಮಾಡ್ತಾ ಯಾವೆಲ್ಲ ದೇಶಗಳು ಮಾಡ್ತವೆ, ವ್ಯಾಪಾರದ ಲಾಭ ಮಾಡಿಕೊಳ್ತೇವೆ ಅಂತ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹೇರುವ ಮೂಲಕ ಅಮೆರಿಕಾಗೆ ಲಾಭವನ್ನ ತಂದ್ಕೊಡ್ತೀವಿ ಅನ್ನೋ ತರದ ಮಾತುಗಳನ್ನ ಟ್ರಂಪ್ ಆಡಿದ್ರು. ಹಾಗೆ ಟ್ಯಾರಿಫ್ ಅನ್ನೋದು ಅಮೆರಿಕದ ಖಜಾನೆಗೆ $100 ಬಿಲಿಯನ್ ಹಣ ಹರಿದು ಬರುವ ಹಾಗೆ ಮಾಡುತ್ತೆ ಅನ್ನೋ ಕನಸನ್ನ ಕೂಡ ಅಲ್ಲಿ ಬಿತ್ತಲಾಯಿತು. ಟ್ಯಾರಿಫ್ ಜಾರಿಯಿಂದಾಗಿ ಅಮೆರಿಕದ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವರು ಅವರ ಆದಾಯ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿಲ್ಲ ಅನ್ನೋ ತರಹದ ಎಲ್ಲಾ ಬಿಲ್ಡಪ್ ಅನ್ನ ಕೊಡಲಾಯಿತು. ಆದ್ರೆ ಆಮದುಗಳ ಮೇಲೆ ಆಧಾರ ಪಟ್ಟಿಕೊಂಡಿರುವ ಅಮೆರಿಕಂತಹ ದೇಶ ತನಗೆ ಬೇಕಾದ ಬಹುತೇಕ ವಸ್ತುಗಳನ್ನ ತಾಯನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದ ದೇಶ. ತಾನು ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿಕೊಂಡ್ರೆ ಅದರ ಭಾರ ಬೀಳೋದು ಖರೀದಾರರ ಮೇಲೆ ಅಲ್ವಾ ಅನ್ನೋದನ್ನ ಅವರು ಯೋಚನೆ ಮಾಡೋದಕ್ಕೆ ಹೋಗ್ಲಿಲ್ಲ. ಯಾವ ವ್ಯಾಪಾರಿ ಕೂಡ ನಷ್ಟ ಮಾಡಿಕೊಂಡು ಯಾವ ವಸ್ತುವನ್ನು ಕೂಡ ಯಾರಿಗೆ ವ್ಯಾಪಾರ ಮಾಡೋದಿಲ್ಲ. ತೆರಿಗೆ ಅಥವಾ ಟ್ಯಾರಿಫ್ ಹೆಚ್ಚಾದ್ರೆ ಅದನ್ನ ಅವರು ಜನರ ಮೇಲೆ ಹಾಕ್ತಾನೆ, ಸರಕಿನ ಮೇಲೆ ಹೆಚ್ಚು ಮಾಡ್ತಾರೆ. ಅಮೆರಿಕದಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಅಲ್ಲಿ ಟ್ಯಾರಿಫ್ನ ಕಾರಣಕ್ಕೆ ಬೆಲೆ ಏರಿಕೆಯ ಸಮಸ್ಯೆ ಶುರುವಾಗಿದೆ. ಆದ್ರೆ ಅದನ್ನ ಅವರು ಸಾಮಾನ್ಯ ಜನರಿಗೆ ಅರ್ಥವಾಗದ ಹಾಗೆ ಮೇಂಟೈನ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಭಾರತದ ಬ್ರೆಜಿಲ್ನಂತಹ ದೇಶಗಳ ಮೇಲೆ 50% ತೆರಿಗೆ ಬಿತ್ತು. ಚೈನಾದ ಮೇಲೆ ಕೂಡ 200% ಟ್ಯಾರಿಫ್ ಅನ್ನ ಹಾಕ್ತೀವಿ ಅಂತಂದ್ರು. ಆದ್ರೆ ಟ್ಯಾರಿಫ್ಗೆ ಪ್ರತಿಯಾಗಿ ಚೈನಾ ರೇರ್ ಮ್ಯಾಗ್ನೆಟ್ ಸಪ್ಲೈ ಅನ್ನ ನಿಲ್ಲಿಸುವ ಮಾತಾಡ್ತು. ಅದು ಕೂಡ ಸಿಗ್ಲಿಲ್ಲ. ಅಂದ್ರೆ ಅಮೆರಿಕದ ಟೆಕ್ ಇಂಡಸ್ಟ್ರಿ ಹಾಗೆ ಆಟೋಮೊಬೈಲ್ಸ್ ಇಂಡಸ್ಟ್ರಿ, ಆಯುಧ ತಯಾರಿಕಾ ಕ್ಷೇತ್ರ ಇವೆಲ್ಲ ಕೂಡ ಸಮಸ್ಯೆಗೆ ತುತ್ತಾಗ್ತವೆ. ಹೀಗಾಗಿ ಟ್ರಂಪ್ ಚೈನಾ ಮೇಲಿನ ಟ್ಯಾರಿಫ್ ಪ್ರಮಾಣವನ್ನ ಕಡಿಮೆ ಮಾಡಿದ್ರು. ಇಷ್ಟ ಆದ್ರೂ ಅವ್ರ ಮೇಲೆ ಈಗಲೂ ಕೂಡ ಹೆಚ್ಚು ಕಡಿಮೆ 50% ಟ್ಯಾರಿಫ್ ಇದೆ. ಇನ್ನು ಈ ಭಾರತವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಮೋದಿ ಮೈ ಫ್ರೆಂಡ್ ಅಂತೆಲ್ಲ ಹೇಳಿದ್ದ ಇದೇ ಟ್ರಂಪ್ ಸೀದಾ 50% ಟ್ಯಾರಿಫ್ ಅನ್ನ ಹಾಕೋದಕ್ಕೆ ಕಾರಣ ಬರೀ ರಷ್ಯಾದ ತೈಲ ಅಲ್ಲ, ಬದಲಿಗೆ ಭಾರತದ ಮೇಲೆ ಟ್ರಂಪ್ ಬಳಸಿಕೊಂಡಿರುವ ವೈಯಕ್ತಿಕ ಸಿಟ್ಟು ಅಂತ ಅಮೆರಿಕದ ಆರ್ಥಿಕ ತಜ್ಞ ಜೆಫ್ರಿ ಅವರು ಹೇಳಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ಏನಂತಂದ್ರೆ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಯುದ್ಧ ನಿಲ್ಲಿಸಿದ್ದ ನಾನೇ ಅಂತ ಟ್ರಂಪ್ ಹೇಳಿದಾಗ ಭಾರತ ಹೌದೌದು ಅವ್ರಿಗೊಂದು ನೋಬೆಲ್ ಅನ್ನ ಕೊಟ್ಬಿಡಿ ಅಂತ ಹೇಳ್ಬೇಕಾಗಿತ್ತು. ಆ ಕೆಲಸವನ್ನ ಪಾಕಿಸ್ತಾನ ಮಾಡ್ತು. ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಕೂಡ ಟ್ರಂಪ್ಗೆ ನೋಬೆಲ್ ಕೊಟ್ಬಿಡಿ ಅಂತ ಹೇಳಿದ್ರು. ಆದ್ರೆ ಯುದ್ಧ ನಿಲ್ಲಿಸಿದ್ದು ನಾನೇ ಅನ್ನೋ ಮಾತುಗಳನ್ನ ಭಾರತ ಒಪ್ಪಲಿಲ್ಲ. ನೋಬೆಲ್ಗೆ ಶಿಫಾರಸನ್ನು ಕೂಡ ಮಾಡಲಿಲ್ಲ. ಗೆಳೆಯ ಮೋದಿನೇ ನನ್ನ ಪರ ನಿಲ್ಲಿಲ್ಲ, ನನಗೆ ನೋಬೆಲ್ ಕೊಡಿಸೋದಕ್ಕೆ ಸಹಾಯ ಮಾಡಲಿಲ್ಲ ಅನ್ನೋ ಸಿಟ್ಟು ಟ್ರಂಪ್ಗೆ ಇದೆ ಅನ್ನೋದು ಜೆಫ್ರಿ ಅವರ ಅಭಿಪ್ರಾಯ. ಇದು ಸಂಪೂರ್ಣ ಸುಳ್ಳು ಕೂಡ ಏನಲ್ಲ. ಯಾಕಂದ್ರೆ ಟ್ರಂಪ್ ತರದ ನಾಯಕರು ಜಗತ್ತು ಸದಾ ತಮ್ಮ ಗುಣಗಾನ ಮಾಡ್ತಾ ಇರಬೇಕು, ಹಾಗೆ ಬಹುಪರಾಗಿ ಹೇಳ್ಬೇಕು ಮತ್ತು ಅಗತ್ಯ ಇದ್ದ ಎಲ್ಲಾ ಸಂದರ್ಭಗಳಲ್ಲೂ ತಮ್ಮ ಸೇವೆಗೆ ನಿಂತ್ಕೋಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಭಾರತ ಯಾವತ್ತಿಗೂ ಕೂಡ ಪಾಕಿಸ್ತಾನದ ವಿಷಯದಲ್ಲಿ 3ನೇ ಮಧ್ಯಸ್ಥಿಕೆಯನ್ನ ಒಪ್ಪೋದಿಲ್ಲ, ಅದನ್ನ ಪ್ರೋತ್ಸಾಹಿಸೋದು ಕೂಡ ಇಲ್ಲ. ಹೀಗಿರುವಾಗ ಯುದ್ಧ ನಿಲ್ಲಿಸಿದ್ದು ನಾನೇ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಾವು ಶಾಂತಿ ಸಂಧಾನವನ್ನ ಮಾಡಿಸ್ತೀವಿ ಅಂತ ಯಾರಾದ್ರೂ ಬಂದ್ರೆ ಭಾರತ ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ? ಇನ್ನು ಈ ವಿಷಯ ಟ್ರಂಪ್ಗೆ ಕೂಡ ಗೊತ್ತಿದೆ. ಈ ಹಿಂದೆ ಅದನ್ನ ಅವರೇ ಹೇಳಿದ್ದಾರೆ, ಪಾಕಿಸ್ತಾನದ ಜೊತೆ ನಾವು ಮಾತಾಡ್ತೀನಿ, ಕಾಶ್ಮೀರದ ವಿಷಯದಲ್ಲಿ ಸಂಧಾನ ಮಾಡಿಸ್ತೀನಿ ಅಂತ ಹೇಳಿದಾಗ ಮೋದಿ ಇದು
ಯಾವುದು ಬೇಡ, ನಮ್ಮ ಸಮಸ್ಯೆಯನ್ನ ನಾವೇ ಬಗೆಹರಿಸ್ಕೊಂತೀವಿ ಅನ್ನೋದನ್ನ ನಮಗೆ ಗೊತ್ತಿದೆ, ಅದನ್ನು ಕೂಡ ಸರಿ ಮಾಡ್ಕೊಂತೀವಿ ಅಂತ ಹೇಳಿದ್ರು ಅನ್ನೋ ಮಾತನ್ನ ಈ ಹಿಂದೆ ಟ್ರಂಪ್ ಅವರೇ ಬಹಿರಂಗಪಡಿಸಿದ್ರು. ಯಾಕಂದ್ರೆ ಇಲ್ಲಿ ಮೂರನೇ ಮಧ್ಯಸ್ಥಿಕೆ ಅನ್ನೋದು ಬಂದ್ರೆ ಆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಮೆರಿಕ ಬಂತು ಅಂದ್ರೆ ರಷ್ಯಾ ಬರುತ್ತೆ, ರಷ್ಯಾ ಬಂದ್ಮೇಲೆ ಚೈನಾ ಬರುತ್ತೆ, ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ಬರುತ್ತೆ. ಅವ್ರ ಕಡೆ ಒಬ್ರು, ನಮ್ಮ ಕಡೆ ಇಬ್ರು, ಹೀಗೆ ಬಂದು ಬಂದು ಕೂತ್ಕೊತಾ ಹೋದ್ರೆ ಅಲ್ಲಿ ನಮ್ಮ ಹಿತಾಸಕ್ತಿಗಳಿಗಿಂತ ಬಂದವರ ಹಿತಾಸಕ್ತಿಗಳು ಹೆಚ್ಚಾಗ್ತಾ ಹೋಗ್ತವೆ. ಸಮಸ್ಯೆ ಮತ್ತಷ್ಟು ಜಟಿಲ ಆಗುತ್ತೆ. ಹೀಗಾಗಿ ಭಾರತ ಯಾರು ಬರೋದು ಬೇಡ, ನಮ್ಮ ಸಮಸ್ಯೆಯನ್ನ ನಾವೇ ಬಗೆಹರಿಸ್ಕೊಳ್ತೀವಿ ಅನ್ನುತ್ತೆ. ಇನ್ನು ಪಾಕಿಸ್ತಾನ ಪದೇ ಪದೇ ಇಂಟರ್ನ್ಯಾಷನಲ್ ಮಧ್ಯಸ್ಥಿಕೆ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲ ಗೊತ್ತಿದ್ದು ಕೂಡ ಟ್ರಂಪ್ ಭಾರತದಿಂದ ಸಂಧಾನದ ಕ್ರೆಡಿಟ್ ಅನ್ನ ನಿರೀಕ್ಷೆ ಮಾಡಿದೆಯಲ್ಲ, ಅದು ಸರಿಯಲ್ಲ. ಇನ್ನು ಇಲ್ಲಿ ಟ್ರಂಪ್ ಟ್ಯಾರಿಫ್ಗೆ ಮತ್ತೊಂದು ಕಾರಣ ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಫ್ಯಾಕ್ಟ್ ನಲ್ಲಿ ಅಮೆರಿಕದ ಕೃಷಿ ಹಾಗೂ ಡೈರಿ ಕ್ಷೇತ್ರವನ್ನ ಸೇರಿಸಬೇಕು ಅನ್ನೋದು. ಹಾಗೆ ಮಾಡಿದ್ರೆ ಅವರ ವಸ್ತುಗಳಿಗೆ ಜಗತ್ತಿನ ದೊಡ್ಡ ಮಾರುಕಟ್ಟೆಯನ್ನ ಕೊಡಿಸಿದ ಹಾಗೆ ಆಗುತ್ತೆ ಅನ್ನೋದು ನಿಜ. ಆದ್ರೆ ಅಮೆರಿಕದ ಅಧ್ಯಕ್ಷರು ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ವ್ಯಾಪಾರಿಗಳಿಂದ ಹಣವನ್ನು ಪಡ್ಕೊಂಡಿರ್ತಾರೆ ದೇಣಿಗೆ ರೂಪದಲ್ಲಿ, ಅವರಿಗೆ ಲಾಭ ಮಾಡಿಕೊಡ್ಬೇಕು ಸರಿ ಅಂತ. ಹಾಗಂತ ಅದಕ್ಕೆ ಬೇರೆ ಬೇರೆ ದೇಶಗಳು ಕೂಡ ತಮ್ಮ ಹಿತಾಸಕ್ತಿಯನ್ನು ಬಲಿಕೊಟ್ಟು ಅಮೆರಿಕ ಅಧ್ಯಕ್ಷನ ಮುಂದೆ ಬಗ್ಗಿ ನಿಲ್ಬೇಕು ಅಂದ್ರೆ ಹೆಂಗೆ? ಈಗಲೂ ಕೂಡ ಕೃಷಿ ಮತ್ತು ಡೈರಿಗೆ ಸಂಬಂಧಪಟ್ಟ ಹಾಗೆ ಭಾರತ ತನ್ನ ನಿಲುವನ್ನ ಬದ್ಧವಾಗಿದೆ. ಅಷ್ಟೇ ಅಲ್ಲ, ಅಮೆರಿಕದ ವಿಷಯದಲ್ಲೂ ಕೂಡ ಈಗ ಎಷ್ಟು ನಿಷ್ಠುರವಾಗಿ ನಿಂತಿದೆ ಅಂತಂದ್ರೆ, ನೀವು 50% ಟ್ಯಾರಿಫ್ ಅನ್ನ ರದ್ದು ಮಾಡಿದ ನಂತರವೇ ನಾವು ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆಗೆ ಬರ್ತೀವಿ ಅಂತ ಭಾರತ ಹೇಳ್ಬಿಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಗ್ಗೋ ಪ್ರಶ್ನೆನೇ ಇಲ್ಲ ಅಂತ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ಭಾರತದ ವಸ್ತುಗಳು ಅಮೆರಿಕಕ್ಕೆ ಹೋಗಲಿಲ್ಲ ಅಂದ್ರೆ ಭಾರತಕ್ಕೆ ಎಷ್ಟು ನಷ್ಟ ಉಂಟಾಗುತ್ತೋ ಅಷ್ಟೇ ಪ್ರಮಾಣದ ನಷ್ಟ ಅಮೆರಿಕದ ಜನರಿಗೂ ಕೂಡ ಉಂಟಾಗುತ್ತೆ. ಆದ್ರೆ ಇಲ್ಲಿ ತನ್ನ ವಸ್ತುಗಳಿಗೆ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಮೆರಿಕದ ಜನಕ್ಕೆ ಬೆಲೆ ಏರಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ಅವಕಾಶವೂ ಕೂಡ ಇರೋದಿಲ್ಲ. ಸ್ನೇಹಿತರೆ, ಇಲ್ಲಿ ಮಾರಾಟಗಾರರ ದೇಶ ಹಾಗೂ ಖರೀದಿದಾರರ ದೇಶ ಎರಡು ಪರಸ್ಪರ ಸೌಹಾರ್ದವಾದ ಸಂಬಂಧಗಳನ್ನು ಇಟ್ಕೊಂಡ್ರೆ ವ್ಯಾಪಾರ ಅನ್ನೋದು ಇಬ್ಬರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ನಾವು ಖರೀದಿ ಮಾಡ್ತಾ ಇದ್ದೀವಿ, ಹೀಗಾಗಿ ವ್ಯಾಪಾರ ಮಾಡುವನು ನಮ್ಮ ಮಾತನ್ನ ಕೇಳಲೇಬೇಕು ಅನ್ನೋದಾದ್ರೆ, ಈಗ ಚೈನಾದಿಂದ ನಾವು ಅತಿ ಹೆಚ್ಚು ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಚೈನಾ ನಡುವೆ ಸುಮಾರು $100 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ. ಹೀಗಾಗಿ ಚೈನಾ ನಾವು ಹೇಳಿದ್ನೆಲ್ಲ ಕೇಳ್ಕೊಂಡು ನಮ್ಮ ಗುಲಾಮ ದೇಶ ಆಗ್ಬಿಡ್ಬೇಕಿತ್ತು ಅಲ್ವಾ? ಅದು ಎಷ್ಟು ಸರಿ ನಮ್ಮಲ್ಲಿ ಬೈಕಾಟ್ ಚೈನಾ ಶುರುವಾಯಿತು, ಆದರೆ ಅದರಲ್ಲಿ ನಾವು ಎಷ್ಟು ಯಶಸ್ಸನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವೇ ತಯಾರು ಮಾಡಿಕೊಳ್ಳೋ ಸ್ವಾವಲಂಬನೆ ನಮಗೆ ಬಾರದೇ ಇದ್ದರೆ, ಅಥವಾ ಚೈನಾಗೆ ಪರ್ಯಾಯವಾಗಿ ಮತ್ತೊಂದು ದೇಶ ಅದಕ್ಕಾಗಿ ಕಡಿಮೆ ಬೆಲೆಗೆ ವಸ್ತುಗಳನ್ನು ನಮಗೆ ಕೊಡದೇ ಇದ್ದರೆ, ಚೈನಾನ ಹೇಗೆ ತಾನೇ ಬೈಕಾಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಲ್ಟಿಪೋಲಾರ್ ವರ್ಲ್ಡ್ನಲ್ಲಿ ಪ್ರತಿಯೊಂದು ದೇಶವು ಒಂದಲ್ಲ ಒಂದು ವಿಷಯದಲ್ಲಿ ಮತ್ತೊಂದು ದೇಶದ ಮೇಲೆ ಆಧಾರ ಪಟ್ಟಿರುತ್ತೆ. ನಮಗೆ ವಸ್ತುಗಳು ಬೇಕು ಅಂದ್ರೆ ವ್ಯಾಪಾರಿಗೆ ಅದರಿಂದ ಲಾಭ ಬೇಕು. ಇಲ್ಲಿ ಇಬ್ಬರು ಮುಖ್ಯನೇ, ಪರಸ್ಪರ ನಂಬಿಕೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜಗತ್ತಿನ ಸೂಪರ್ ಪವರ್ ನಾನು ಅಂದ್ಕೊಂಡಿದ್ದ ಅಮೆರಿಕ ಕೂಡ ಇಷ್ಟು ವರ್ಷ ಇಂಥ ಸೆನ್ಸ್ ಇಟ್ಕೊಂಡೇ ಸೂಪರ್ ಪವರ್ ಆಗಿ ಉಳಿದುಕೊಂಡಿತ್ತು. ಆದ್ರೆ ಟ್ರಂಪ್ ಬಂದು ಅದನ್ನ ಕೂಡ ಕೆಡಿಸಿಬಿಟ್ರು. ಅಮೆರಿಕದ ಬಣ್ಣ ಬಯಲಾಗಿ ಹೋಗ್ಬಿಡ್ತು. ಅಷ್ಟೇ ಅಲ್ಲ, ಈಗ ಅಮೆರಿಕದ ಈ ಟ್ಯಾರಿಫ್ ಕಾರಣಕ್ಕೆ ಭಾರತ ಹಾಗೆ ಚೈನಾ, ಬ್ರೆಜಿಲ್, ರಷ್ಯಾ ಮುಂತಾದ ದೇಶಗಳು ತನ್ನ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದೇ ವೇದಿಕೆಯಲ್ಲಿ ಬರುವ ಹಾಗಾಯ್ತು. ಇದೇ ಮೊನ್ನೆ ಜಪಾನ್ನಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಮುಂದೆ ಜಗತ್ತನ್ನ ಭಾರತ, ಚೈನಾ ಮತ್ತು ಜಪಾನ್ಗಳು ಆಳ್ತವೆ ಅನ್ನೋ ತರಹದ ಮಾತುಗಳನ್ನ ಆಡಿದ್ರು. ಚೈನಾ ಅನ್ನೋದು ಜಾಗತಿಕ ಫ್ಯಾಕ್ಟರಿ, ಜಪಾನ್ ಅನ್ನೋದು ಜಾಗತಿಕ ತಂತ್ರಜ್ಞಾನ ಪವರ್ ಹೌಸ್, ಹಾಗೆ ಭಾರತ ಅನ್ನೋದು ಟ್ಯಾಲೆಂಟ್ ಹಾಗೂ ಮ್ಯಾನ್ ಪವರ್ ಇರೋ ದೇಶ, ಜೊತೆಗೆ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಕೂಡ. ನಾವು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವರ್ಲ್ಡ್ ಲೀಡರ್ಸ್ ತರ ಕಾಣ್ತಾ ಇದ್ದೀವಿ. ಹಾಗೆ ಭಾರತ ಅನ್ನೋದು ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಕೂಡ. ಈ ತ್ರೈಮಾಸಿಕದಲ್ಲಿ ಭಾರತದ GDP ಎಲ್ಲ ನಿರೀಕ್ಷೆಗಳನ್ನು ಮೀರಿ 7.8ಕ್ಕೆ ಮುಟ್ಟಿ. ಹೀಗಿರುವಾಗ ಭವಿಷ್ಯದಲ್ಲಿ ಚೈನಾ ಮತ್ತು ಭಾರತ, ಜಪಾನ್ಗಳು ಸೇರಿದಂತೆ ಜಗತ್ತನ್ನ ಆಳದೇ ಇರುತ್ತವ? ಇದನ್ನ ಮೋದಿ ಜಪಾನ್ನಲ್ಲಿ ಹೇಳಿದ್ದಾರೆ. ಹೀಗೆ ಟ್ರಂಪ್ ಕಾರಣಕ್ಕೆ ಇವತ್ತು ಅಮೆರಿಕದ ಮೈನಸ್ ವರ್ಲ್ಡ್ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಇರುವಾಗಲೇ ಅಲ್ಲಿನ ಫೆಡರಲ್ ಕೋರ್ಟ್ 1977ರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಪವರ್ ಆಕ್ಟ್ ಬಳಸಿಕೊಂಡು ಜಗತ್ತಿನ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹೇರುವ ಟ್ರಂಪ್ ನಿರ್ಧಾರವನ್ನ ಅಸಾಂವಿಧಾನಿಕ ಅಂತ ಹೇಳಿದೆ. ಯಾಕಂದ್ರೆ ಅಮೆರಿಕದ ನ್ಯಾಯಾಲಯ ಟ್ರಂಪ್ ಟ್ಯಾರಿಫ್ ವಿರುದ್ಧ ಕೊಟ್ಟ ತೀರ್ಪಿನ ಕುರಿತಾದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.